ನೀನು ನನ್ನ ಪಕ್ಕ ಇಲ್ಲಾಂದ್ರೆ ನನಗೆ ನಿದ್ದೆನೇ ಬರಲ್ಲ. ನಾನು ನಿದ್ದೆಗೆಟ್ರೆ ನನಗೆ ಹುಷಾರು ತಪ್ಪುತ್ತೆ. ರೀ ಪ್ಲೀಸ್ ಕಣ್ರಿ, ನನ್ನ ತಲೆ ತಿನ್ಬೇಡಿ. ಅರ್ಥ ಮಾಡ್ಕೋ ಶ್ರೀ, ಇದನ್ನ ನಾನು ನಿನ್ನ ಹೆಂಡತಿಯಾಗಿ ಹೇಳ್ತಿಲ್ಲ, ಒಬ್ಬ ಅಸಹಾಯಕ ಹೆಣ್ಣಾಗಿ ಹೇಳ್ತಿದ್ದೀನಿ. ನೀನು ಅಸಹಾಯಕ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ? ನನ್ನನ್ನು ಹಾಗೆ ಅನ್ಕೊಂಡು ಹೆಲ್ಪ್ ಮಾಡು. ನನ್ನ ಪಕ್ಕದಲ್ಲಿ ಬಂದು ಮಲ್ಕೊಳ್ಳೋ, ನನಗೆ ಭಯ ಆಗುತ್ತೆ. ಇಲ್ಲೇ ಕೂತಿಲ್ವೇನ? ಇಲ್ಲೇ ಕೂತಿಲ್ವಾ ಮೇಡಮ್? ಯಾಕೆ ಭಯ ಆಗತ್ತೆ ಹೇಳಿ? ಬೆಳಗ್ಗೆ ಆ ರೌಡಿಗಳು ನಮ್ಮನ್ನ ಅಟ್ಟಿಸ್ಕೊಂಡು ಬಂದ್ರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನಗೆ ಭಯ ಆಗುತ್ತೆ, ಕೈಯೆಲ್ಲ ನಡುಗುತ್ತೆ ನೋಡು. ಈಗಲೂ ಅಷ್ಟೇ, ಯಾರೋ ಡೋರ್ ಬೆಲ್ ಮಾಡಿದ್ರು, ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇಲ್ಲ, ಭಯ ಆಗಲ್ವಾ? ನೋಡಿ, ನಾನು ಇಲ್ಲೇ ಮಲಗಿರ್ತೀನಿ, ಭಯ ಆದರೆ ಎಪ್ಸಿ, ಸರಿನಾ? ನಿಜವಾಗ್ಲೂ ನನಗೆ ಭಯ ಆಗ್ತಿರೋದಕ್ಕೆ ಹೇಳಿದ್ದು ಶ್ರೀ. ಬೇಡ, ಸುಮ್ಮನೆ ಇರ್ರಿ. ಅಯ್ಯೋ ಅಯ್ಯೋ, ಯಾಕೆ ಹಿಂಗಾಡ್ತಿದ್ದೀರಾ? ಸೆನ್ಸ ಇಲ್ವಾ ನಿಮ್ಗೆ? ಏನಾದ್ರೂ ಮಾಡ್ಕೊಳ್ಳಿ. ಹಾಲು ನಾವು ಹಾಲನ್ನ ಆರ್ಡರ್ ಮಾಡಿರ್ಲಿಲ್ವಲ್ಲ? ಸೆಮಿನಾರ್ ಬಂದಿರೋರಿಗೆ ಸ್ಪೆಷಲ್ ಆಗಿ ಕಾಂಪ್ಲಿಮೆಂಟರಿ ಹಾಲು ಕುಡೀರಿ ಮೇಡಮ್, ನಿಮಗೋಸ್ಕರ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿರೋದು. ನಾನು ನಿಮ್ಮನ್ನ ಬೆಳಗ್ಗೆ ನೋಡ್ಲೇ ಇಲ್ಲ. ನೈಟ್ ಶಿಫ್ಟ್. ಹೊರಡಿ ನೀವು. ಹಾಂ, ಶ್ರೀ, ಅವ್ರ ಕಣ್ಣು ನೋಡ್ತೀಯಾ? ತುಂಬಾ ಕ್ರೌರ್ಯ ತುಂಬಿಕೊಂಡಿತ್ತು. ನನ್ನನ್ನೇ ಒಂಥರ ನೋಡ್ತಾ ಇದ್ರು. ತುಂಬಾ ಭಯ ಆಗ್ತಿದೆ ಶ್ರೀ. ಸುಮ್ಮನೆ ಹಾಲು ಕುಡಿದು ಮಲ್ಕೊಳ್ರಿ. ಎಲ್ಲ ಗಬ್ಬೆ ಸಮುದ್ರ ಆ ಶ್ರೀನಿಧಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇನ್ನೇನು ಪೊಲೀಸರು ಬಂದ್ಬಿಡ್ತಾರೆ. ಮೊದಲು ಜಾಗ ಖಾಲಿ ಮಾಡಬೇಕು, ಇಲ್ಲಾಂದ್ರೆ ಮೈಸೂರು ಜೈಲ್ಗೆ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ. ನಡ್ರಿ. ಅದೆಲ್ಲ ಏನು ಸೀನ್ ಇಲ್ಲ. ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಹೌದಾ? ಸದ್ಯ ನಾನು ಬದುಕೊಂಡೆ. ಎಲ್ಲಿ ನಿಮ್ಮನ್ನು ನಂಬಿ ಜೈಲ್ ಕಮ್ಮಿ ಎಣಿಸ್ಬೇಕಾಗುತ್ತೆ ಅಂದ್ಕೊಂಡಿದ್ದೆ. ಹೋದ ಕೆಲಸ ಏನಾಯ್ತು? ಜಾನು ಒಬ್ಳೇ ಬೆಡ್ ಮೇಲೆ ಕೂತಿದ್ಲು. ಶ್ರೀ ಬೇರೆ ಬೆಡ್ನ ಸೆಟಪ್ ಮಾಡ್ಕೊಂಡಿದ್ದ. ಅವರಿಬ್ರು ದೂರ ಇದ್ದಾಗಿತ್ತು. ಹಾಗಿದ್ರೆ ನಿಮ್ ಜಾತಿ ಸೇಫು. ಕಂಗ್ರಾಟ್ಸ್ ಮದನ್ ಅವರೇ, ಒಂದು ನೈಟ್ ಹೇಳ್ಬಿಡಿ. ಏನು ಯತ್ನ ಮಾಡ್ತಿದ್ರಿ? ಜಾನ್ವಿ ಜೊತೆ ಡೇಟಾ? ಲೊಕೇಶನ್ ಯಾವುದು? ನನ್ನ ಜಾನು ಶ್ರೀ ಪ್ಯಾಂಟು ಶರ್ಟ್ ಹಾಕೊಂಡಿದ್ಲು. ಅಲ್ಲಿಗೆ ಮುಗಿದಾಯ್ತು, ಎಲ್ಲ ಮುಗಿದಾಯ್ತು.